ಮಾತೆ ಶ್ರೀ ವರಮಹಾಲಕ್ಷ್ಮಿಯ ಪಾದಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಕುಟುಂಬದೊಟ್ಟಿಗೆ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿಯೋ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ತಾಯಿ ವರಮಹಾಲಕ್ಷ್ಮಿ ಅಮ್ಮನಿಗೆ ಸೀರೆ ಉಡಿಸುವಂಥ ಒಂದು ಸುಂದರ ವಿಧಾನವನ್ನು ಮತ್ತು ಸರಳ ವಿಧಾನವನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿದ್ದೀನಿ. ಇದರಿಂದಾಗಿ ಹೊಸದಾಗಿ ನೀವು ಯಾರಾದರೂ ಹಬ್ಬವನ್ನು ಮಾಡೋರಿದ್ದರೆ ಅಥವಾ ಚಿಕ್ಕವರು ಈಗ ನಾನು ಮೊದಲನೇ ವರ್ಷ ಮಾಡ್ತಾಯಿದ್ದೀನಪ್ಪ ಅನ್ನೋರಿದ್ದರೆ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು ಸ್ಯಾರಿ ಉಡಿಸೋದು ಅಂತ ಹೇಳಿಬಿಟ್ಟು ಅಷ್ಟೇ. ಬನ್ನಿ, ಒಂದು ಸಾಫ್ಟ್ ಆಗಿರೋಂಥ ಸೀರೆನ ಚೂಸ್ ಮಾಡಿ ಫಸ್ಟು. ಯಾಕೆಂದರೆ ರಫ್ ಇದ್ದರೆ ನಿಮಗೆ ಹಾಕಲಿಕ್ಕೆ, ಬಿಗಿನರ್ಸ್ ಆದರೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಓಕೆ, ಎಸ್. ಹಾಕಿ ಅದನ್ನು ಒಂದು ಕಡೆ ಭಾಗದಿಂದ ಸೆರಗನ್ನು ಬಿಟ್ಟು ಈಚೆ ಕಡೆ ಆಪೋಸಿಟ್ ಭಾಗದಿಂದ ನೀಟಾಗಿ ಪ್ಲೀಟ್ಸ್ನ ಮಾಡ್ತಾ ಬನ್ನಿ. ಆ ಪ್ಲೀಟ್ಸು ಸ್ವಲ್ಪ ದೊಡ್ಡದಿರಲಿ. ಓಕೆ, ಆಚೆ ಈಚೆ ಕಡೆಗೆ ಬಟ್ಟೆ ಕ್ಲಾತ್ ಕ್ಲಿಪ್ನ ಹಾಕಿಬಿಟ್ಟು ಸೆಕ್ಯೂರ್ ಮಾಡಿ. ನಂತರ ಸೆರಗು ಇರುತ್ತಲ್ವ ಪಲ್ಲು, ಆ ಪಲ್ಲು ಭಾಗವನ್ನು ತಗೊಂಡು ಅದರಲ್ಲೂ ಕೂಡ ನೀಟಾಗಿ ಪುಟ್ಟ ಪ್ಲೀಟ್ಸ್ನ ಮಾಡಿ, ನರಿಗೆಗಳನ್ನು. ಅದು ನಾವು ಆವಾಗಲೇ ಮಾಡಿದ್ವಿ ಅಲ್ವ, ಆ ನರಿಗೆಗಿಂತ ಸ್ವಲ್ಪ ಚಿಕ್ಕದಾಗಿರಲಿ. ಯಾಕೆಂದರೆ ನಾವಿಲ್ಲಿ ಹಾಕಬೇಕು ಅಲ್ಲ ಸೆರಗನ್ನು, ಪಲ್ಲುವನ್ನು, ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ನಂತರದಲ್ಲಿ ಅದೆಲ್ಲವನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು, ಈಗ ನೀವು ನಿಮ್ಮ ಸ್ಯಾರಿ ಏನಾದರೂ ಸ್ವಲ್ಪ ರಫ್ ಉಂಟಪ್ಪ ಅನ್ನೋದಾದರೆ ಐರನ್ ಕೂಡ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಸೆಟ್ ಆಗುತ್ತೆ. ಎಸ್, ಇವಾಗ ಕೂಡ ಅದಕ್ಕೇ ನಾನು ಬಟ್ಟೆ ಕ್ಲಿಪ್ಪನ್ನು ಹಾಕಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಸೇಫ್ಟಿ ಪಿನ್ನು ಬೇಡ ಇವಾಗ, ಯಾಕೆ ಅಂದರೆ ಆಮೇಲೆ ಸ್ಯಾರಿ ಉಡಿಸುವಾಗ ಹಾಕಲಿಕ್ಕಿದೆ, ಸೊ ನಿಮಗೆ ಸ್ಯಾರಿ ಹಾಳಾಗುತ್ತೆ ಅನ್ನೋದಷ್ಟೇ. ಈಗ ನೀವು ಜಸ್ಟ್ ಇದನ್ನೇ ಹಾಕೊಳ್ಳಿ ಬಟ್ಟೆ ಕ್ಲಿಪ್ಪನ್ನು. ಆಮೇಲೆ ಅಮ್ಮನಿಗೆ ಉಡಿಸುವಾಗ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಲೇಬೇಕಾಗತ್ತೆ. ಎಸ್, ಇದೆಲ್ಲವನ್ನು ಫಟಾಫಟ್ ಅಂತ ಸೆಟ್ ಮಾಡಿ ಇಟ್ಕೊಂಡು, ಆಮೇಲೆ ಒಂದು ಟೇಬಲ್ಗೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ಆ ಬಟ್ಟೆ ಮೇಲೆ ಮಣೆ ಇಟ್ಕೊಂಡಿದ್ದೀನಿ. ಮಣೆ ಆದಮೇಲೆ ಧಾನ್ಯ ತುಂಬಿರೋವಂಥ ಒಂದು ಪುಟಾಣಿ ಕೂಡ, ಆಮೇಲೆ ಅದರ ಮೇಲೆ ನೀರು ತುಂಬಿರೋಂಥ ಒಂದು ಚೊಂಬು. ಆ ಚೊಂಬಿಗೆ ನಾನು ಏನು ಮಾಡಿದ್ದೀನಿ, ಪುಟಾಣಿದೊಂದು ಕಟ್ಟಿಗೆಯನ್ನು ಕಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋ ಕೂಡ ಪುಟಾಣಿದು, ಹಾಗಾಗಿ ನಾನು ಏನು ಮಾಡಿದ್ದೀನಿ, ಮೇಲ್ಗಡೆ ಇನ್ನೂ ಒಂದು ಚೊಂಬನ್ನು ಕೂಡ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀರು ತೊಗೊಂಡಿದ್ದೀನಿ. ಓಕೆನಾ, ನಾನು ಕಲಶ ಮಾಡಿದ್ದೀನಿ ಅದರಲ್ಲಿ. ನೀವು ಕೂಡ ದೊಡ್ಡದಿದ್ದರೆ ಅದರಲ್ಲೇ ನೀವು ನೀರನ್ನು ತೊಗೊಳ್ಬೋದು. ಕೆಳಗಡೆ ಪ್ಲೇಟಲ್ಲಿ ಧಾನ್ಯವನ್ನು ಹಾಕಿ ಇಡ್ಬೋದು. ಎಸ್, ಈಗ ಆ ಮಾಡಿರೋ ನೆರಿಗೆಯನ್ನು ಹಿಂದ್ಗಡೆಯಿಂದ ಮುಂದ್ಗಡೆ ತಂದು ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಮಾಡಿ ಕರೆಕ್ಟಾಗಿ ಪಿನ್ನನ್ನು ಸೆಕ್ಯೂರ್ ಮಾಡಿ, ಆಮೇಲೆ ಅದನ್ನು ಕರೆಕ್ಟಾಗಿ ನೆರಿಗೆಗಳನ್ನ ಹೊಂದಿಸ್ಕೊಳ್ಳಿ ನೀವು. ಓಕೆ, ಚೆನ್ನಾಗಿ 1 by 1 ಬರಬೇಕು ಆ ಥರ. ಆಮೇಲೆ ಆ ಪಲ್ಲು ಇತ್ತು ಅಲ್ವಾ ನೆರಿಗೆ ಮಾಡಿದ್ದು, ಅದನ್ನು ಹಿಂದ್ಗಡೆಯಿಂದ ಮುಂದ್ಗಡೆ ಭಾಗಕ್ಕೆ ತೆಗೆದುಕೊಂಡು ಅದನ್ನು ನೀಟಾಗಿ ನೀವು ಆ ಕಟ್ಟಿಗೆ ಮೇಲೆ ಒಂದು ಲೆಫ್ಟ್ ಸೈಡಿನ ಎಡಗಡೆ ಭಾಗದ ಕಟ್ಟಿಗೆ ಮೇಲೆ ಹಾಕಿ ಶೋಲ್ಡರ್ ಥರ ಅಂದ್ಕೊಳ್ಬೋದು ನಾವು. ಅದಕ್ಕೆ ಹಾಕಿ ನೀವು ಏನು ಮಾಡಿ, ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಡಿ. ಆವಾಗ ಅದು ಜಾರಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ. ಓಕೆ, ಇಲ್ಲಿ ಬಟ್ಟೆ ಕ್ಲಿಪ್ಪೆಲ್ಲ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಸೊ ನೀವು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ನನ್ನೇ ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ನನ್ನ ವೀಡಿಯೋಗಳೆಲ್ಲ ಆಲ್ಮೋಸ್ಟ್ ಬಿಗಿನರ್ಸ್ಗೆ ಆಗಿರುತ್ತೆ ನಾನು ಹೇಳಿರೋ ಹಾಗೆ. ಮತ್ತು ಅಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಹಿಂದ್ಗಡೆಯಿಂದ ಅದೇ ಪಲ್ಲುವನ್ನು ಮುಂದ್ಗಡೆ ತೆಗೆದುಕೊಂಡು ಬಂದು ಹಾಕಿ ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಆಗ ಏನು ಮಾಡಿ, ನೆರಿಗೆಗಳನ್ನು ನೀಟಾಗಿ ಸ್ಪ್ರೆಡ್ ಮಾಡಿ. ಈ ಸ್ಪ್ರೆಡ್ ಮಾಡೋದ್ರಿಂದ ಏನಾಗುತ್ತೆ, ನೆರಿಗೆಗಳು 3 ಸ್ಟೆಪ್ಪಲ್ಲಿ ಕಾಣುತ್ತೆ. ಅಂದರೆ ಅಮ್ಮನಿಗೆ ಸ್ಯಾರಿ ಉಡಿಸಿರೋದು 3 ಸ್ಟೆಪ್ಪಲ್ಲಿ ಕಾಣುತ್ತೆ. ಇದು ಬೇಡಪ್ಪ ಅನ್ನೋದಾದರೆ ನೀವು, ನಾನು ಹೇಳಿದೆ ಅಲ್ಲ ಫಸ್ಟು ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಮಾಡಿ ಅಂತ ನೆರಿಗೆನ, ಅಲ್ಲಿ ನೀವು ಈಕ್ವಲಲ್ಲಿ ಮಾಡಿ ಸಮ ಸ್ಪ್ರೆಡ್ ಮಾಡಿದ್ರೆ ಸೆರಗನ್ನು ಹಾಕಿದಾಗ ನಿಮಗೆ ಓನ್ಲಿ 2 ಸ್ಟೆಪ್ ಕಾಣುತ್ತೆ. ಓಕೆ, ಇದು ಸ್ಯಾರಿ ಉಡಿಸೋ ವಿಧಾನ. ಇದಾದಮೇಲೆ ನೆರಿಗೆಗಳನ್ನ ಫಿಕ್ಸ್ ಮಾಡಲಿಕ್ಕೆ ಫಸ್ಟು ನಾನು ಸೊಂಟದ ಪಟ್ಟಿಯನ್ನು ಕಟ್ಕೊಂಡೆ. ಅದಾದಮೇಲೆ ಅಮ್ಮನಿಗೆ ಕತ್ತು ಭಾಗದಲ್ಲಿ ಏನೆಲ್ಲ ಬೇಕಲ್ಲ ಅಲಂಕಾರಿಕ ವಸ್ತುಗಳು, ಅವೆಲ್ಲವನ್ನು ಯೂಸ್ ಮಾಡಿಕೊಂಡು ನೀಟಾಗಿ ತಾಳಿ, ಅಮ್ಮನ ನೆಕ್ಲೆಸು, ಸರಗಳು ಏನೆಲ್ಲ ನೀವು ಹಾಕಬೇಕು ಅದೆಲ್ಲವನ್ನು ಹಾಕಿ ಸೆಕ್ಯೂರ್ ಮಾಡಿ. ನನ್ನ ಹತ್ರ ಕಡಿಮೆ ಒಡವೆಗಳಿತ್ತು, ನಾನು ಎಷ್ಟಿದೆಯೋ ಅಷ್ಟನ್ನೇ ಮಾತ್ರ ಮಾಡಿದ್ದೀನಿ. ನೀವು ಹೆಚ್ಚಿದ್ರೆ ಅಷ್ಟು ಹಾಕ್ಬೋದು, ಎಷ್ಟು ಹಾಕ್ತೀವೋ ಅಷ್ಟು ಅಮ್ಮ ಚೆನ್ನಾಗಿ ಕೂಡ ಕಾಣಿಸ್ತಾರೆ. ಅದಾದಮೇಲೆ ಮೇಲಿನ ಕಳಶಕ್ಕೆ ತೆಂಗಿನಕಾಯಿಯನ್ನು ಇಟ್ಟು, ಆ ತೆಂಗಿನಕಾಯಿಗೆ ನಾನು ಅಮ್ಮನ ಮುಖವನ್ನು ಕೂರಿಸ್ತಾ ಇದ್ದೀನಿ. ಆ ಮುಖವನ್ನು ನೀವು ಕರೆಕ್ಟಾಗಿ ಹಿಂದ್ಗಡೆ ಎಲ್ಲ ಕಟ್ಕೊಂಡು ಸೆಕ್ಯೂರ್ ಎಲ್ಲ ಮಾಡ್ಕೊಂಡು ಆದಮೇಲೆ ಅಮ್ಮನಿಗೆ ಓಲೆ ಮತ್ತು ಅರಿಶಿನ ಕುಂಕುಮ, ಆಮೇಲೆ ಇವಾಗೆಲ್ಲ ಬಂದಿದೆ ನೋಡಿ, ಅಮ್ಮನ ಹಣೆ ಹತ್ರ ಎಲ್ಲ ಹಚ್ಚಲಿಕ್ಕೆ ಫುಲ್ಲು ಸ್ಟಿಕ್ಕರ್ ಥರ ಸ್ಟೋನಿಂದು ಅಗ್ಲಗ್ಲದ್ದು ಸಿಕ್ಕತ್ತೆ. ಅದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ಅದನ್ನು ಯೂಸ್ ಮಾಡ್ಬೋದು ನೀವು. ಓಕೆ, ತೊಗೊಂಡು ಆ್ಯಂಡ್ ಹಿಂದ್ಗಡೆ ಒಂದು ಪುಟಾಣಿ ಕಿರೀಟ ಕೂಡ ಇಟ್ಟೆ ನಾನು. ಆ್ಯಂಡ್ ಯಾವುದೇ ಅಲಂಕಾರ ಆಗಲಿ ಹೂವಿಲ್ಲ ಅಂದರೆ ಚೆಂದ ಕಾಣಲ್ಲ ಅಲ್ವಾ. ಸೊ 1-2 ಹೂವಿನ ಹಾರಗಳನ್ನು ಕೂಡ ಅಮ್ಮನವರ ಭುಜದ ಮೇಲಿಂದ ಹಾಕಿ ಕೆಳಗಡೆ ನೀಟಾಗಿ ಅದನ್ನು ಹೊಂದಿಸ್ಕೊಂಡೆ. ಎಸ್, ಇಷ್ಟು ಮಾಡಿದ್ದೀನಿ. ಇದು ನಿಮಗೇನಾದರೂ ಇಷ್ಟ ಆಯಿತು ಅನ್ನೋದಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ,
ಹಾಗೆಯೇ ಬರೋವಂಥ ವೀಡಿಯೋಸ್ಗೂ ಕೂಡ ಲೈಕ್ ಮಾಡಿ, ಲಿಯೋಲಿನೋ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅಮ್ಮ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ನನ್ನ ಫ್ಯಾಮಿಲಿಗೂ ಕೂಡ, ನಿಮ್ಮ ಫ್ಯಾಮಿಲಿಗೂ ಕೂಡ, ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ಆ ತಾಯಿ ಜಗನ್ಮಾತೆ ವರಮಹಾಲಕ್ಷ್ಮಿ ಎಲ್ಲ ವರಗಳನ್ನು ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು. ಬಾಯ್.